ಮುಂದಿನ ಸುದ್ದಿ ಪತ್ರಿಕೆ ವಿಜಯ ಕರ್ನಾಟಕದಲ್ಲಿ ಯಾವುದು ಪ್ರಮುಖ ಸುದ್ದಿ ಇದೆ, ಪ್ರಮುಖ ಹೆಡ್ಲೈನ್ಸ್ ಏನು ಅಂತ ನಾವು ಗಮನಿಸೋದಾದ್ರೆ ರಾಜಕೀಯ ನಿವೃತ್ತಿ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು ಅಂತ ಅಂದ್ರೆ ಅದು ಸಿದ್ದರಾಮಯ್ಯನವರು. ಏನು ಹೇಳಿದ್ದಾರೆ? ಹಿತೈಷಿಗಳ ಒತ್ತಾಸೆಗೆ ಈ ನಿಲುವಿಗೆ ಕಾರಣ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಪಟ್ಟಕ್ಕಾಗಿ ಫೈಟ್ ನಡೆದಿರುವಂತಹ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಸಿಎಂ ದಾಖಲೆ ಬರೆಯುವ ಉತ್ಸಾಹದಲ್ಲಿದ್ದಾರೆ. ಜೊತೆಗೆ ರಾಜಕೀಯದಿಂದ ನಿವೃತ್ತಿಯೂ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ಸ್ಪರ್ಧೆಯಿಂದಲೂ ದೂರ ಸರಿಯೋದಿಲ್ಲ ಎಂಬ ಇಂಕಿತವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜು ಅರಸು ಅವರು ಮುಖ್ಯಮಂತ್ರಿಯಾಗಿ 7 ವರ್ಷ 7 ತಿಂಗಳು ಆಡಳಿತ ನಡೆಸಿದ್ರು. ಈ ದಾಖಲೆಯನ್ನು ಸರಿಗಟ್ಟಿ ಮುಂದೆ ಹೋಗುವ ಬಯಕೆ ತಮ್ಮಲ್ಲಿರೋದನ್ನು ಸಿಎಂ ಸಿದ್ದರಾಮಯ್ಯನವರು ಅಭಿವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ನೆರಳನ್ನು ನಾವು ನಂಬಾರದು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದೇ ಖಾಸಗಿ ವಾಹಿನಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠರಿಗೆ ಒಳ್ಳೆಯ ದಿನಗಳು ಬರುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ನೆರಳನ್ನು ನಾವು ನಂಬಾರದು ಅಂತ ಒಗ್ಗಟ್ಟಾಗಿ ಡಿಸಿಎಂ ಹೇಳಿಕೆ ಗಮನ ಸೆಳೆದಿದೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಇಲ್ಲ ಅಂತ ಹೇಳಿದ್ದಾರೆ. ಎಲೆಕ್ಷನ್ ವಿಚಾರ ಆಗಿರ್ಬೋದು, ಚುನಾವಣಾ ವಿಚಾರ ಆಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ರಾಜಕೀಯ ವಿಚಾರ ಆಗಿರ್ಬೋದು, ಯಾವುದರಿಂದನೂ ಹಿಂದೆ ಸರಿಯಲ್ಲ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಹಿತೈಷಿಗಳ ವ್ಯತ್ಯಾಸ. ಅಕ್ಕಪಕ್ಕ ಇರೋರು, ಅವರ ಹಿತವನ್ನು ಬಯಸುವವರು ಇಲ್ಲ ನೀವು ಇರಲೇಬೇಕು, ದೀರ್ಘಾವಧಿ ರಾಜಕೀಯವನ್ನು ನೀವು ಮಾಡಲೇಬೇಕು, ಎಲ್ಲಾದರೂ ಈಗಲೇ ಎಲ್ಲರೂ ಮಾಡಲ್ಲ ಅಂತ ಹೇಳಬೇಡಿ ಅಂತ ಹೇಳಿರೋ ಕಾರಣಕ್ಕಾಗಿ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದುವ ಬಯಕೆ ಇತ್ತು. ಆದರೆ ಹಿತೈಷಿಗಳು ಮತ್ತು ಬೆಂಬಲಿಗರು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯಕ್ಕೆ ಒತ್ತಡ ತರ್ತಾ ಇದ್ದಾರೆ. ಜನರ ಮಧ್ಯೆ ಇರೋದೇ ನನಗಿಷ್ಟ ಅಂತ ಹೇಳೋದ್ರ ಮುಖಾಂತರವಾಗಿ ನಾನೇ ಸಿಎಂ ಆಗಿರ್ತೀನಿ, ಸಿಎಂ ಅಲ್ಲಿ ಏನು ಬದಲಾವಣೆಗಿಲ್ಲ, ಮುಂದೆ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಈ ಬಾರಿ ಸಿಎಂ ಆಗುವಂಥ ಸಂದರ್ಭದಲ್ಲಿ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಅನೌನ್ಸ್ ಕೂಡ ಮಾಡಿದ್ರು. ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದರು. ನಾನು ಇದಾದ್ಮೇಲೆ ಇನ್ನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ರಾಜಕೀಯವಾಗಿ ನಾನು ಸಕ್ರಿಯವಾಗಿರ್ತೀನಿ, ಆದರೆ ಚುನಾವಣಾ ರಾಜಕೀಯದಲ್ಲಿ ನಾನು ಇರಲ್ಲ ಅಂತ. ಬಟ್ ಈಗ ಮನಸ್ಸು ಬದಲಿಸಿದ್ದಾರೆ. ಕಾರಣ ಅವರ ಹಿತೈಷಿಗಳಂತೆ. ಇಲ್ಲ ನೀವು ಚುನಾವಣೆಗೆ ನಿಂತ್ಕೋಬೇಕು, ಸಿಎಂ ಆಗಬೇಕು ಅಂತೆಲ್ಲ ಹೇಳಿದಾರಂತೆ. ಮುಂದೆ ಬರುವಂಥ ಚುನಾವಣೆಗಳಲ್ಲೂ ಕೂಡ ಅದಕ್ಕೆ ಅವರು ಆಯಿತು, ನನಗೂ ಕೂಡ ಜನರ ಮಧ್ಯೆ ಇರೋದೇ ಇಷ್ಟ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜಕೀಯ ಜೀವನವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ವಿಚಾರದ ದಿನನೇ ಡಿಸಿಎಂ ಕೂಡ ಯಾರೂ ನಂಬಾರ್ದು, ನಮ್ಮ ನೆರಳನ್ನು ನಾವೇ ನಂಬಾರ್ದು ಅಂತ ಹೇಳಿರೋದು ಕೂಡ ಸಾಕಷ್ಟು ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ ಇಬ್ಬರ ನಡುವೆ ಶೀತಲ ಸಮರ ನಡೀತಾ ಇದೆ ಅಧಿಕಾರಕ್ಕಾಗಿ ಅನ್ನೋದೊಂದು ಚರ್ಚೆ ಇತ್ತು. ನಾನು ಸಿಎಂ ಆಗಬೇಕು ಅನ್ನುವಂಥ ಹೆಬ್ಬಯಕೆ ಡಿಸಿಎಂಗಿದೆ, ಸಿಎಂ ಸ್ಥಾನವನ್ನು ಬಿಟ್ಕೊಡಬಾರ್ದು ಅನ್ನುವಂಥ ಹೆಬ್ಬಯಕೆ ಸಿಎಂಗಿದೆ. ಸೊ ಹೀಗಿರಬೇಕಾದ್ರೆ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿ ನಿಧಾನವಾಗಿ ಶುರು ಆಗಿದೆ. ಇಬ್ಬರು ದಿಗ್ಗಜರ ನಡುವೆ ಶೀತಲ ಸಮರ ಇದೆ ಅಂತ ಏನು ಹೇಳಲಾಗ್ತಾ ಇತ್ತು. ಈ ಸ್ಟೇಟ್ಮೆಂಟ್ಗಳು ಅದೆಲ್ಲದಕ್ಕೂ ಇರಬಹುದೇನೋ ಅನ್ನೋ ರೀತಿಯಲ್ಲಿ ಮಾಡಿದೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಮುಂದಿನ ಸುದ್ದಿ ಏನಂತಂದ್ರೆ ಹೆಣ್ಮಕ್ಳಿಗೆ ಖುಷಿ ಸುದ್ದಿ. ಓಕೆ, ಚಿನ್ನದ ದರದಲ್ಲಿ ಇಳಿಕೆ ಕಂಡಿದೆ. ಅದು ಏನಂತಂದ್ರೆ ಮೊನ್ನೆ 900 ರೂಪಾಯಿ ಏರಿಕೆ ಆಗಿತ್ತು, ಈಗ 340 ರೂಪಾಯಿ ಇಳಿಕೆ ಆಗಿದೆ. ಫೈನ್, 1 ಲಕ್ಷ ರೀಚ್ ಆಗುತ್ತೆ ಅಂತ ಭಯ ಆಗ್ಬಿಟ್ಟಿದೆ. ಹೌದೌದು. ಬಟ್ ಏನಂತಂದ್ರೆ ಈಗ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟಂತಂದ್ರೆ 340 ರೂಪಾಯಿ ಇಳಿಕೆ ಆಗಿದೆ. ಅದರ ಬಗ್ಗೆ ಸುದ್ದಿ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಈಗ ಇಳಿಕೆಯಾಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 600 ರೂಪಾಯಿ ಏರಿಕೆಯಾಗಿದ್ದು 97,200 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು 10 ಗ್ರಾಂ ಚಿನ್ನದ ಬೆಲೆ ಈಗ 340 ರೂಪಾಯಿ ಇಳಿಕೆಯಾಗಿದ್ದು 87,960 ರೂಪಾಯಿ ಆಗಿದೆ. ಆಭರಣ ಬಂಗಾರದ ದರ ಕೂಡ ಇಷ್ಟೇ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು 87,560 ರೂಪಾಯಿ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಳಿಕೆ ಕಂಡಿದೆ. ಇದರ ಪರಿಣಾಮವಾಗಿ ಬರೀ ಜಸ್ಟ್ ಏನಂತಂದ್ರೆ 340 ರೂಪಾಯಿ ಮಾತ್ರ ಇಳಿಕೆಯಾಗಿದೆ. ಖುಷಿ ಪಡುವ ಸುದ್ದಿ ಅಲ್ಲ. ಏನಂತಂದ್ರೆ 1 ಲಕ್ಷ ರೀಚ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಪರಿಣಾಮದಿಂದಾಗಿ ನಮ್ಮಲ್ಲೂ ಕೂಡ ಏನಂತಂದ್ರೆ ಸ್ವಲ್ಪ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಬಟ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಏರಿಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬುಧವಾರ ಶುದ್ಧ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನಕ್ಕೆ 10 ಗ್ರಾಂ ಚಿನ್ನದ ಬೆಲೆ 710 ರೂಪಾಯಿ ಇಳಿಕೆಯಾಗಿದ್ರೆ 86,670 ರೂಪಾಯಿ ಚಿನ್ನದ ಬೆಲೆಯಾಗಿದೆ. ಇನ್ನು ಆಭರಣ ಚಿನ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 700 ರೂಪಾಯಿ ಇಳಿಕೆಯಾಗಿದ್ದು 79,400 ರೂಪಾಯಿ ಆಗಿದೆ. ಏನಂತಂದ್ರೆ ಜಾಗತಿಕ ಏನಂದ್ರೆ ಹಿಂಜರಿತ ಆಗಿರಬಹುದು, ಬೆಲೆ ಏರಿಕೆ ಆಗಿರಬಹುದು, ಇದೆಲ್ಲ ಏನಂತಂದ್ರೆ ಒಂದು ಪೆಟ್ರೋಲ್ ಮೇಲೆ ಇಫೆಕ್ಟ್ ಆಗುತ್ತೆ, ಇನ್ನೊಂದು ಏನಂತಂದ್ರೆ ಚಿನ್ನದ ಮೇಲೆ ಇಫೆಕ್ಟ್ ಆಗುತ್ತೆ. ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ತಾತ್ಕಾಲಿಕ 340 ರೂಪಾಯಿ ನಿರಾಳ ಆಗಿದೆ, 700 ರೂಪಾಯಿ ನಿರಾಳ ಆಗಿದೆ ಅಂತ ಹೇಳ್ಬೋದು. ಯಾವಾಗ ಏನ್ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ.